ಎಲ್ಲರಿಗೂ ಸುಂದರವಾದ ಮುಂಜಾನೆಯಲ್ಲಿ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ತಾರೀಕು 23 ಆದಿತ್ಯವಾರ 2025 ಫೆಬ್ರವರಿ ತಿಂಗಳು. ಇವತ್ತು ಸ್ನೇಹಾಲಯದಲ್ಲಿ ಮಗದೊಮ್ಮೆ ಸಂತೋಷದ ವಾತಾವರಣ. ಯಾಕಂದರೆ ಭಾರತದ ವಿವಿಧ ಭಾಗಗಳಿಂದ ಯಾವುದೋ ಕಾರಣಕ್ಕೆ ಮಾನಸಿಕ ಅಸ್ವಸ್ಥತೆಯನ್ನು ಕಳೆಕೊಂಡು ಮಂಗಳೂರು, ಉಡುಪಿ ಬೀದಿ ಬದಿಯಲ್ಲಿ ಮಾನಸಿಕ ಅಸ್ವಸ್ಥರಾಗಿ ಅಲೆಯುತ್ತಾ ಕಸದ ತೊಟ್ಟಿಯಿಂದ ಹೆಕ್ಕಿ ತಿನ್ನುತ್ತಿದ್ದಂತಹ ಸಹೋದರ ಸಹೋದರಿಯರನ್ನು ಸ್ನೇಹಾಲಯ ತಂಡವು ಅವರನ್ನು ಪತ್ತೆ ಹಚ್ಚಿ ಕರೆತಂದು ಅವರಿಗೆ ಚಿಕಿತ್ಸೆ, ಪ್ರೀತಿ, ಪಾಲನೆ, ಅದೇ ರೀತಿ ಒಳ್ಳೆಯ ಊಟ, ವಸತಿ, ಉಪಹಾರವೆಲ್ಲವನ್ನು ಒಳ್ಳೆಯ ಕೌನ್ಸಿಲಿಂಗ್ ಕೊಟ್ಟು ಅದರ ಮುಖಾಂತರ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿದ್ದಂಥವರು, ಕೆಲವು ತಿಂಗಳುಗಳಿಂದ ಇದ್ದಂಥವರು ಸೌಖ್ಯ ಹೊಂದಿ ಈಗ ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಮರಳಿ ಅವರ ಮನೆಗೆ ಸೇರಿಸುವಂತಹ ಒಂದು ಕಾರ್ಯ ಇವತ್ತು ನಡೀತಾ ಇದೆ. ಇವತ್ತು ಸ್ನೇಹಾಲಯದಿಂದ 10 ಜನರು ಮರಳಿ ಅವರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಪ್ರದೇಶದವರು, ನಮಗೆ ಗೊತ್ತಿರೋದಿಲ್ಲ ಅವರು ಯಾವ ಊರಿನವರು ಏನು ಎಂಬುದಾಗಿ. ಹಲವಾರು ಜನ ಒಳ್ಳೆ ವಿದ್ಯಾಭ್ಯಾಸ ಇದ್ದವರು ಇರ್ತಾರೆ, ಹಲವಾರು ಜನ ಬೇರೆ ಬೇರೆ ಕಾರಣಗಳಿಂದ ಮನೆ ಬಿಟ್ಟವರು ಇರ್ತಾರೆ. ಅಂತೂ ಮಾನಸಿಕ ಅಸ್ವಸ್ಥತೆಗೆ ಒಳಗೊಂಡು ಇವತ್ತು ಸೌಖ್ಯ ಹೊಂದಿ ಮರಳಿ 10 ಜನ ಮರಳಿ ಹೋಗುವಂತಹ ಸಂದರ್ಭದಲ್ಲಿ ಅದರಲ್ಲಿ 8 ಜನ ಮಹಿಳೆಯರು, 2 ಪುರುಷರು ಎಂಬುದನ್ನು ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಸುನೀತಾ ಎಂಬ ಸಹೋದರಿ ಉತ್ತರ ಪ್ರದೇಶದವರು, ಲಕ್ಷ್ಮಿಯವರು ಆಂಧ್ರ ಪ್ರದೇಶದವರು, ಸಾಂಗಿತ್ಯರವರು ಬಿಹಾರ್ನವರು, ಛತ್ರಿದೇವಿಯವರು ಬಿಹಾರ್ನವರು, ಸರಸ್ವತಿಯವರು ಮಧ್ಯಪ್ರದೇಶದವರು, ಸ್ವಪ್ನ ಅವರು ವೆಸ್ಟ್ ಬೆಂಗಾಲ್ನವರು, ಜರೀನಾ ಅವರು ವೆಸ್ಟ್ ಬೆಂಗಾಲ್ನವರು, ದಾಮತ್ಯ ಅವರು ವೆಸ್ಟ್ ಬೆಂಗಾಲ್ನವರು, ಕಲ್ಲು ಅವರು ಉತ್ತರ ಪ್ರದೇಶನವರು, ರೇವಣ್ಣ ಅವರು ಕರ್ನಾಟಕದವರು. ಹೀಗೆ ಭಾರತದ ವಿವಿಧ ಭಾಗಗಳ ಪ್ರದೇಶದ ಸಹೋದರ ಸಹೋದರಿಯರು ಈ ಪ್ರಯಾಣದಲ್ಲಿ ಶ್ರದ್ಧಾ ಮುಖಾಂತರ, ಶ್ರದ್ಧಾದ ಬಸವರಾಜ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಶ್ರದ್ಧಾ ಮುಖಾಂತರ ಶ್ರದ್ಧಕ್ಕೆ ತಲುಪಿ ಮುಂಬಯಿಯ ಶ್ರದ್ಧವನ್ನು ತಲುಪಿ ಶ್ರದ್ಧಾದ ಮುಖಾಂತರ ಭಾರತದ ವಿವಿಧ ಭಾಗಗಳಿಗೆ ಅವರು ತೆರಳಲಿದ್ದಾರೆ. ನಾವೆಲ್ಲರೂ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಸ್ನೇಹಾಲಯಕ್ಕೆ ಈ ಸೇವೆಗಳಿಗಾಗಿ ಸಹಕಾರ ನೀಡುವ ಎಲ್ಲ ನಮ್ಮ ದಾನಿಗಳನ್ನು ಮಗದೊಮ್ಮೆ ನೆನಪಿಸಿಕೊಳ್ಳುತ್ತಾ ಸರ್ವಶಕ್ತನು ಅವರನ್ನು ಹೇರಳವಾಗಿ ಅನುಗ್ರಹಿಸಲಿ, ಆಶೀರ್ವದಿಸಲಿ. ಅವರ ಸಂಪತ್ತನ್ನು, ಅವರ ಆರೋಗ್ಯವನ್ನು, ಅವರ ಹೊಲಗದ್ದೆಗಳನ್ನು, ಬೆಳೆಗಳನ್ನೆಲ್ಲ ಸರ್ವೇಶ್ವರನು ಹೇರಳವಾಗಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಯಾಣದಲ್ಲಿ ಧನರಾಜರವರು ಚಾಲಕರಾಗಿದ್ದಾರೆ, ಬಸವರಾಜ್ ಸರ್ ಅದೇ ರೀತಿಯಲ್ಲಿ ಪ್ರೀತಿಯವರು ಇವರ ಜೊತೆ ಹೋಗಲಿದ್ದಾರೆ. ಇವರೆಲ್ಲ ಪ್ರಯಾಣ ಸುಖಕರವಾಗಲಿ, ಇವರು ಒಳ್ಳೆಯ ರೀತಿಯಿಂದ ಯಾವುದೇ ಕೊರತೆಗಳು ಬಾರದಂತೆ ತಮ್ಮ ತಮ್ಮ ಮನೆಗಳನ್ನು ಸೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.